ನಮಸ್ಕಾರ ಸ್ನೇಹಿತರೆ, ನಾನು ಪ್ರತಿಮಾ. ಇವತ್ತು ಚಪಾತಿ ಮಾಡಬೇಕಾದ್ರೆ ಕೆಲವೊಬ್ಬರು ಚಪಾತಿ ರೊಟ್ಟಿ ಥರ ಬರುತ್ತೆ. ಚಪಾತಿ ತುಂಬ ಸಾಫ್ಟಾಗಿ ಬರೋದಿಲ್ಲ, ತುಂಬ ರಫ್ ಆಗಿ ಬರುತ್ತೆ, ಚಪಾತಿ ಚೆನ್ನಾಗಿ ಬರಲ್ಲ ಅಂತೆಲ್ಲ ಹೇಳ್ತಾರಲ್ವ. ಈ ಒಂದು ಟ್ರಿಕ್ಕನ್ನು ನೀವು ಉಪಯೋಗಿಸಿ ಮಾಡಿದರೆ ಉಂಟಲ್ಲ, ಚಪಾತಿ ನೀವು ನಾಳೆ ತನಕ ಇಟ್ಟರೂ ಕೂಡ ಚಪಾತಿ ಗಟ್ಟಿಯಾಗಲ್ಲ, ರೊಟ್ಟಿ ಥರ ಆಗಲ್ಲ, ಚಪಾತಿ ಸಾಫ್ಟಾಗಿಯೇ ಇರುತ್ತೆ. ಅಷ್ಟು ಸಾಫ್ಟಾಗಿರುವಂಥ ಒಂದು ಐಟಮನ್ನು ನಾನು ಹೇಳ್ತೀನಿ. ಯಾವುದನ್ನು ಸೇರಿಸಿ ನೀವು ಚಪಾತಿ ಮಾಡಿದರೆ ಚಪಾತಿ ಹೇಗೆ ಬರುತ್ತೆ ಅಂತ ನನ್ನ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇವಾಗ ಚಪಾತಿ ಹಿಟ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಚಪಾತಿಯನ್ನು ಹಿಟ್ಟನ್ನು ತಗೊಂಡಿದ್ದೇನೆ, 1 ಬೌಲಷ್ಟು. ಈ ಚಪಾತಿ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾನು 1 ಗ್ಲಾಸು ಹಾಲನ್ನು ತಗೊಂಡಿದ್ದೇನೆ. 1 ಗ್ಲಾಸ್ ಹಾಲನ್ನು ತಗೊಂಡಿದ್ದೇನೆ. ಕಾಯಿಸಿ ಆರಿಸಿದಂಥ 1 ಗ್ಲಾಸ್ ಹಾಲನ್ನು ತಗೊಂಡಿದ್ದೇನೆ. ಈಗ ನಾನು ಈ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಕಾಯಿಸಿ ಆರಿಸಿದ ಹಾಲು, ಹಸಿ ಹಾಲು ಅಲ್ಲ. ಈಗ 1 ಗ್ಲಾಸ್ ಹಾಲನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ಪೂನಲ್ಲಿ ಚಪಾತಿ ಹಿಟ್ಟು ಕಲಸೋಕ್ಕಾಗಲ್ಲ. ಇವಾಗ ಚೆನ್ನಾಗಿ ಇದನ್ನು ನಾನು ಕೈಯಲ್ಲಿ ನಾದ್ಕೊಳ್ತೇನೆ. ಚಪಾತಿ ಹಿಟ್ಟನ್ನು ನಾವು ನಾದೋದ್ರಲ್ಲಿರುತ್ತೆ. ಚಪಾತಿ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು, ಆವಾಗ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು, ನಾನೀಗ ಅದೇ ಗ್ಲಾಸಲ್ಲಿ ನೀರು ತಗೊಂಡಿದ್ದೇನೆ, ಆದರೆ ಅಷ್ಟನ್ನು ಹಾಕಲ್ಲ, ಸ್ವಲ್ಪನೇ ಕೈಯಲ್ಲಿ ನೀರನ್ನು ಚಿಮುಕಿಸ್ಕೊಂಡು ನಾನು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇನೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳುವ. ನಮಗೆ ನೀರಿನ ಅವಶ್ಯಕತೆ ಇತ್ತಂದ್ರೆ ಅಷ್ಟೇ ಹಾಕ್ಕೊಳ್ಬೇಕು. ಚಪಾತಿ ಹಿಟ್ಟು ತುಂಬ ನೀರಾದರೂ ಕೂಡ ಚಪಾತಿ ಚೆನ್ನಾಗಿ ಬರಲ್ಲ, ತುಂಬ ಗಟ್ಟಿಯಾದರೂ ಕೂಡ ಚಪಾತಿ ಚೆನ್ನಾಗಿ ಬರಲ್ಲ. ಚಪಾತಿ ಹಿಟ್ಟಿನ ಹದದಲ್ಲೇ ಚಪಾತಿ ಕಲಸಿದರೆ ಮಾತ್ರ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕಿಚನ್ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೇನೆ. ಇದನ್ನು ಚಪಾತಿ ಹಿಟ್ಟು ರೆಡಿ ಆಯಿತು ನೋಡಿ. ಈ ಹದದಲ್ಲಿ ಚಪಾತಿ ಹಿಟ್ಟು ಬರಬೇಕು ಈ ರೀತಿ. ಆವಾಗ ನಾನು ಜಾಸ್ತಿ ನೀರನ್ನು ಸೇರಿಸಿಲ್ಲ, 1 ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಈ ಚಪಾತಿ ಹಿಟ್ಟು ಇಷ್ಟು ಮೆದುವಾಗಿ ಸಾಫ್ಟಾಗಿ ಚಪಾತಿ ಹಿಟ್ಟು ನಾವು ನಾದ್ಕೊಂಡಿದ್ದೀವಲ್ವಾ, ರೆಡಿಯಾಗಿದೆ ಈಗ ಚಪಾತಿ ಹಿಟ್ಟು. ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳುವ ನಾವು. ನಾನು ಎಲ್ಲವನ್ನು ಉಂಡೆ ಮಾಡ್ಕೊಳ್ತೀನಿ ನೋಡಿ, ಎಲ್ಲವನ್ನು ಉಂಡೆಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಉಂಡೆಯನ್ನು ತಗೊಂಡು ಈ ರೀತಿ ಉಂಡೆಯನ್ನಾಗಿ ಮಾಡಿಕೊಂಡು ಅದನ್ನು ಈ ಹಿಟ್ಟಲ್ಲಿ ನಾವು ಅದ್ಕೊಳ್ಳುವ. ಹಿಟ್ಟಿನಲ್ಲಿ ನಾವು ಡಿಪ್ ಮಾಡ್ಕೊಳ್ಬೇಕು ಈ ರೀತಿ. ಇದನ್ನು ಇವಾಗ ನಾವು ಚಪಾತಿ ಲಟ್ಟಿಸ್ಕೊಳ್ಬೇಕು. ಚಪಾತಿ ಲಟ್ಟಿಸುವಾಗಲೂ ಅಷ್ಟೇ, ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಈ ರೀತಿ ಲಟ್ಟಿಸ್ಕೊಳ್ಬಾರ್ದು. ಚಪಾತಿಯನ್ನು ಯಾವಾಗಲೂ ನಾವು ಒಂದೇ ಹದದಲ್ಲಿ ಲಟ್ಟಿಸ್ಕೊಳ್ಬೇಕು. ಉಲ್ಟಾ ಹಾಕ್ತಾ ಈ ಥರ ನಾವು ಲಟ್ಟಿಸ್ಕೊಂಡಾಗ ಅದು ದಪ್ಪ ತೆಳು ಆಗೋದಿಲ್ಲ, ಒಂದೇ ಥರ ಬರುತ್ತೆ ಚಪಾತಿ. ನಾವು ಒಂದೇ ಇದರಲ್ಲಿ ಲಟ್ಟಿಸ್ತಾನೆ ಹೋದರೆ ಚಪಾತಿ ಚೆನ್ನಾಗಿ ಬರಲ್ಲ. ಈ ರೀತಿ ನಾವು ಚಪಾತಿಯನ್ನು ಉಲ್ಟಾ ಹಾಕ್ಕೊಂಡು ಲಟ್ಟಿಸ್ಬೇಕು, ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ. ಚಪಾತಿ ಎಲ್ಲಾದರೂ ಚಪಾತಿ ಲಟ್ಟಣಿಗೆಗೆ ಅಂಟ್ಕೊಳ್ತು ಅಂತಾಗ ನೀವು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂತಲ್ವ. ಇದೇ ರೀತಿ ಒಂದೇ ಹದದಲ್ಲಿ ಚಪಾತಿ ಬರಬೇಕು, ಆವಾಗ ಚಪಾತಿ ತುಂಬಾ ಸಾಫ್ಟಾಗಿಯೂ ಬರುತ್ತೆ, ಚೆನ್ನಾಗಿಯೂ ಬರುತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಇದ್ದರೆ ಏನಾಗ್ತದೆ, ಒಂದು ಕಡೆ ಬೇಯುತ್ತೆ ಇನ್ನೊಂದು ಕಡೆ ಬೇಯಲ್ಲ, ಆವಾಗಲೂ ಕೂಡ ಚಪಾತಿ ಚೆನ್ನಾಗಿ ಬರಲ್ಲ. ಇವಾಗ ಎಲ್ಲ ಚಪಾತಿಯನ್ನು ನಾನು ಇದೇ ಥರ ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ ನೋಡಿ ನಿಮಗೆ. ಇದೇ ಥರ ಲಟ್ಟಿಸ್ಕೊಳ್ಳಿ. ಈ ಥರ ಉಲ್ಟಾ ಹಾಕಿ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ನೀವು ಉದುರಿಸ್ಕೊಂಡು ಕೂಡ ಲಟ್ಟಿಸ್ಕೊಳ್ಬೋದು, ಆದರೆ ಚಪಾತಿಯನ್ನು ಉಲ್ಟಾ ಈ ರೀತಿ ತಿರುಗಿಸಿ ಹಾಕಿನೇ ನೀವು ಲಟ್ಟಿಸ್ಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ ಅದು. ಚಪಾತಿ ಲಟ್ಟಿಸುವಾಗ ನೀವು ಮಧ್ಯದಲ್ಲಿ ಲಟ್ಟಿಸಬಾರ್ದು, ಸೈಡನ್ನು ಲಟ್ಟಿಸಬೇಕು. ಯಾಕಂದರೆ ಅದು ಸೈಡಲ್ಲಿರೋದು ದಪ್ಪ ಇರುತ್ತಲ್ಲ, ಅದು ಹದ ಕರೆಕ್ಟಾಗಿ ಬರುತ್ತೆ. ಆವಾಗ ಮಧ್ಯಮ ಲಟ್ಟಿಸ್ಲಿಕ್ಕೆ ಹೋಗಬಾರ್ದು.
ಈ ರೀತಿ ಸೈಡಾಗಿ ಲಟ್ಟಿಸಬೇಕು. ಇವಾಗ ನಾನೆಲ್ಲವನ್ನು ಅದೇ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಲೆ ಮೇಲೆ ಒಂದು ತವ ಇಟ್ಕೊಂಡಿದ್ದೇನೆ. ತವ ಕೂಡ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತವಕ್ಕೆ ಅಂಟ್ಕೊಳ್ಳುತ್ತೆ. ಇವಾಗ ನಮ್ಮ ಚಪಾತಿಯನ್ನು ಹಾಕ್ಕೊಳ್ಳುವ. ಚಪಾತಿ ಪುಲ್ಕ ಥರ ಉಬ್ಬಿ ಬರುತ್ತೆ. ಈ ಥರ ಟ್ರಿಕ್ಕನ್ನು ನೀವು ಉಪಯೋಗಿಸಿ ಚಪಾತಿ ಮಾಡಿ ನೋಡಿ. ಚಪಾತಿ ಪುಲ್ಕ ಥರ ಉಬ್ಬಿ ಬರುತ್ತೆ. ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಮತ್ತು ನೀವು ನಾಳೆ ತನಕ ಇಟ್ಟರು ಚಪಾತಿ ಗಟ್ಟಿ ಆಯಿತು, ರೊಟ್ಟಿ ಥರ ಆಯಿತು, ಆ ಥರ ಇದು ರೀಸನ್ ಬರೋದೇ ಇಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಇದು. ಹೀಗೆ ನಾವು ಉಲ್ಟಾ ಹಾಕಿ ಚಪಾತಿಯನ್ನು ಬೇಯಿಸ್ಕೊಳ್ಬೇಕು. ಚಪಾತಿಯನ್ನು ಒಂದೇ ಸೈಡ್ ಬಿಡಲಿಕ್ಕೆ ಹೋಗಬೇಡಿ, ಅದು ಉಬ್ಬಿ ಬರಲಿಲ್ಲ ಅಂತ ಹೇಳಿ. ಹೀಗೆ ಉಲ್ಟಾ ಹಾಕಿ ಆವಾಗ ಉಬ್ಬಿ ಬರುತ್ತೆ. ಒಂದೇ ಸೈಡ್ ಬಿಟ್ಟಾಗ ಅಲ್ಲಿ ಅದು ಸೀದೋಗುತ್ತೆ. ನೀವು ಬೇಕಾದರೆ ಚಪಾತಿ ಮೇಲ್ಗಡೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕಲಿಲ್ಲ. ಹಾಗೆಯೇ ಇದು ಉಬ್ಬಿ ಬರ್ತಾ ಇದೆ ನೋಡಿ, ಹೇಗೆ ಉಬ್ತಾ ಇದೆ ನೋಡಿ. ಇದು ನಾವು ಪುಲ್ಕ ಥರ ಉಬ್ಬಿ ಬರುತ್ತೆ. ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಇದು ತುಂಬ ಸಾಫ್ಟಾಗಿರುತ್ತೆ. ಚಪಾತಿ ಮಾಡೋದು ದೊಡ್ಡ ಕೆಲಸನೇ ಅಲ್ಲ. ಅಷ್ಟು ಚೆನ್ನಾಗಿ ನಾವು ಚಪಾತಿಯನ್ನು ಮಾಡ್ಕೊಳ್ಬೋದು. ಹಾಗೆ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ನುವಂಥ ಚಪಾತಿಯನ್ನು ನಾವು ಮಾಡ್ಬೋದು. ಕೆಲವೊಬ್ಬರು ತುಂಬ ರಫಾಗಿ ಚಪಾತಿ ಮಾಡ್ತಾರೆ. ಬಟ್ ಈ ಟ್ರಿಕ್ಕನ್ನು ನೀವು ಉಪಯೋಗಿಸಿ ಚಪಾತಿ ಮಾಡಿದ್ರಿ ಅಂತಾದರೆ ಯಾವುದೇ ಕಾರಣಕ್ಕೂ ಚಪಾತಿ ಗಟ್ಟಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನೋಡಿ, ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೇನೆ. ನೀವು ತವಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ, ಇಲ್ಲಾಂದರೆ ತವಕ್ಕೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗ ತವ ಅಂಟ್ಕೊಳ್ಳಲ್ಲ. ತವ ತುಂಬ ಕಾದಿರುತ್ತೆ ಅಲ್ವಾ, ಆವಾಗ ಅಂಟ್ಕೊಳ್ಳುತ್ತೆ. ಇವಾಗ ನೋಡಿ, ಚಪಾತಿ ಉಬ್ಬುತ್ತಾ ಇದೆ ನೋಡಿ, ಉಬ್ಬಿ ಬರ್ತಾ ಇದೆ. ಚಪಾತಿ ಹಾಕಿದ ತಕ್ಷಣ ಈ ಥರ ಉಬ್ಬಿ ಬರಬೇಕು. ಆವಾಗಲೇ ಚಪಾತಿ ಸಾಫ್ಟಾಗಿ ಬಂತು ಅಂತ ಅರ್ಥ. ಈ ಥರ ಮಾಡಿ ನೋಡಿ ಒಮ್ಮೆ ನೀವು. ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ಪದೇ ಇದೇ ಥರ ನೀವು ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಚಪಾತಿ. ಇವಾಗ ಎಲ್ಲ ಚಪಾತಿ ಕೂಡ ನಾನು ಇದೇ ಥರ ಮಾಡ್ಕೊಂಡು ಬರ್ತೀನಿ. ನೋಡಿ ಯಾವ ಥರ ಉಬ್ತಾ ಇದೆ ಅಂತ. ಇದು ನೀವು ಒಲೆ ಮೇಲೆ ಇಟ್ಟರೆ ಪುಲ್ಕನೇ ಆಗುತ್ತೆ, ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಇದು. ಇವಾಗ ನಾನು ಎಲ್ಲ ಚಪಾತಿಯನ್ನು ಅದೇ ಥರ ಮಾಡ್ಕೊಂಡು ಬಂದೆ ನೋಡಿ. ಚಪಾತಿ ಎಷ್ಟು ಸಾಫ್ಟಾಗಿದೆ ನೋಡಿ. ನೀವು ನಾಳೆ ತನಕ ಇಟ್ಟರು ಚಪಾತಿ ಗಟ್ಟಿ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಪಾತಿ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.